ನಮ್ಮ ದೇಹದಲ್ಲಿ ನರ್ವ್ಸ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಅದು ಸರಿಯಾಗಿ ಕೆಲಸ ಮಾಡಬೇಕು. ಇದರಲ್ಲಿ 2 ಟೈಪ್ಸ್ ಬರುತ್ತೆ. ಒಂದು ಸೆಂಟ್ರಲ್ ನರ್ವಸ್ ಸಿಸ್ಟಮು, ಇನ್ನೊಂದು ಪೆರಿಫೆರಲ್ ನರ್ವಸ್ ಸಿಸ್ಟಮ್ ಅಂತ ಹೇಳ್ಬಿಟ್ಟು. ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಬಂದುಬಿಟ್ಟು ಬ್ರೈನು ಮತ್ತು ಸ್ಪೈನಲ್ ಕಾರ್ಡಿಗೆ ಇದು ಸಂಬಂಧಪಟ್ಟಂಗಾಗಿರುತ್ತೆ. ಪೆರಿಫೆರಲ್ ನರ್ವಸ್ ಸಿಸ್ಟಮ್ ಬಂದುಬಿಟ್ಟು ಬಾಡಿಯಲ್ಲಿ ಎಲ್ಲ ಭಾಗದಲ್ಲಿ ಇರುವಂತಹ ನರಗಳಿಗೆ ಸಂಬಂಧಪಟ್ಟದ್ದಾಗಿರುತ್ತೆ. ಅದರಲ್ಲಿ ಏನಾದ್ರು ಇನ್ಫೆಕ್ಷನ್ಸ್ ಆದಾಗ ನಮ್ಮ ಬಾಡಿ ನಮಗೆ ಕೆಲವೊಂದು ಸಿಂಪ್ಟಮ್ಸನ್ನು ತೋರಿಸುತ್ತೆ. ಲೈಕ್ ಯಾವ್ಯಾವು ಅಂತ ಹೇಳೋದಾದರೆ, ಕೈಕಾಲು ತುಂಬ ಜೈ ಹಿಡಿತಾ ಹೋಗೋದು, ಕಾಲುಗಳು ನೋವು ಬರ್ತಾ ಹೋಗೋದು, ಮತ್ತು ಕೈಗಳು ಮರಗಟ್ಟುವಿಕೆ ಬರೋದು, ಮತ್ತು ಬೆನ್ನು ನೋವು ಬರೋದು, ಕಾಲುಗಳಲ್ಲಿ ಉರಿ ಬರೋದು, ಕುತ್ತಿಗೆಯಿಂದ ಕೈಗಳ ತನಕ ನರಗಳು ಸೆಳೆತ ಬರೋದು, ತುಂಬ ವೀಕ್ನೆಸ್ ಆಗ್ತಾ ಹೋಗೋದು, ದಿನದಿಂದ ದಿನಕ್ಕೆ ತುಂಬ ಸುಸ್ತಾಗ್ತಾ ಹೋಗೋದು, ಕೈಕಾಲುಗಳಲ್ಲಿ ಮೂಮೆಂಟ್ ಸರಿಯಾಗಿ ಆಗದೇ ಇರೋದು, ಇದೆಲ್ಲ ಸಿಂಪ್ಟಮ್ಸನ್ನು ನಮ್ಮ ಬಾಡಿ ನಮಗೆ ತೋರಿಸ್ತು ಅಂದರೆ ನಮ್ಮ ನರಗಳಲ್ಲಿ ಏನೋ ಪ್ರಾಬ್ಲಮ್ ಆಗಿದೆ ಅಂತ ಹೇಳ್ಬಿಟ್ಟು ನಾವು ತಿಳ್ಕೊಬೇಕು. ಅದನ್ನು ನೆಗ್ಲೆಕ್ಟ್ ಮಾಡದೆ ಅದಕ್ಕೆ ಸಂಬಂಧಪಟ್ಟಂಗೆ ಕೆಲವೊಂದು ವಿಟಮಿನ್ಸ್ ಇರುವಂಥ ಫುಡ್ಡುಗಳನ್ನು ನಾವು ತಗೊಂಡಾಗ ಈ ಪ್ರಾಬ್ಲಮ್ಮು ಸಾಲ್ವ್ ಹೋಗುತ್ತೆ. ಹಾಗಾದರೆ ಇವತ್ತಿನ ವಿಡಿಯೋದಲ್ಲಿ ನಾನು ನಮ್ಮ ನರಗಳಲ್ಲಿ ಏನಾದ್ರು ಇನ್ಫೆಕ್ಷನ್ಸ್ ಆದಾಗ ನಾವು ಯಾವ ವಿಟಮಿನನ್ನು ತೊಗೊಬೇಕು, ಆ ವಿಟಮಿನ್ ನಮಗೆ ಸಿಗಬೇಕು ಅಂದರೆ ನಾವು ಆ ವಿಟಮಿನ್ಗೆ ಸಂಬಂಧಪಟ್ಟಂಗೆ ನಾವು ಯಾವ ಎಲ್ಲ ಆಹಾರಗಳನ್ನು ತೊಗೊಬೇಕು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ಡೀಟೇಲಾಗಿ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ಬನ್ನಿ, ಹಾಗಾದರೆ ವಿಡಿಯೋನ ಸ್ಕಿಪ್ ಮಾಡದೆ ಫುಲ್ ವಿಡಿಯೋನ ನೋಡಿ. ಆವಾಗ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ಸ್ ನಿಮಗೆ ಸಿಗ್ತಾ ಹೋಗುತ್ತೆ. ಸೊ ಅದರಲ್ಲಿ ಫಸ್ಟ್ನೇದು ಬಂದುಬಿಟ್ಟು ಒಮೆಗಾ 3 ರಿಚ್ ಇರುವಂತಹ ಫುಡ್ಡನ್ನು ನಾವು ತೊಗೊಳ್ಬೇಕು. ಒಮೆಗಾ 3 ನಮ್ಮ ನರಗಳು ಚೆನ್ನಾಗಿ ಕೆಲಸ ಮಾಡೋದಕ್ಕೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಒಮೆಗಾ 3 ಫ್ಯಾಟಿ ಆ್ಯಸಿಡಲ್ಲಿ ಇರುವಂತಹ ಆಹಾರಗಳು ಯಾವ್ಯಾವು ಅಂತ ಹೇಳೋದಾದರೆ, ಅಗಸೆ ಬೀಜ ಆಗಿರ್ಬೋದು, ಚಿಯಾ ಸೀಡ್ಸು, ಸಬ್ಸೆ ಬೀಜ ಮತ್ತು ಫಿಶ್ಶು, ಇದರಲ್ಲೆಲ್ಲ ಒಮೆಗಾ 3 ಜಾಸ್ತಿ ಇರುತ್ತೆ. ಅದರಲ್ಲೂ ನಾವು ಅಗಸೆ ಬೀಜನ ಪ್ರತಿದಿನ ಯೂಸ್ ಮಾಡ್ಬೋದು. ಪ್ರತಿದಿನ ನಾವು ಇದನ್ನು ತಿಂತಾ ಬರೋದ್ರಿಂದ ಇದ್ರ ಉರಿ ಊತ ಆಗೋದನ್ನು ಇದು ಕಡಿಮೆ ಮಾಡುತ್ತೆ. ನರಗಳ ಸಂಚಾರಕ್ಕೆ ಇದು ತುಂಬಾ ಒಳ್ಳೆಯದು. ಪ್ರತಿದಿನ 1 ಸ್ಪೂನಷ್ಟು ನಾವು ಅಗಸೆ ಬೀಜವನ್ನು ಫ್ರೈ ಮಾಡಿಬಿಟ್ಟು ಅದನ್ನು ಪುಡಿ ಮಾಡಿಬಿಟ್ಟು ತೊಗೊಂಡ್ರಂತೂ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ನೆಕ್ಸ್ಟು ಇನ್ನೊಂದು ಮತ್ತು ಫಿಶ್ನೂ ಅಷ್ಟೇ, ಫಿಶ್ ತೊಗೊಬೋದು. ನಾನ್ ವೆಜಿಟೇರಿಯನ್ನು, ಅದರಲ್ಲಿ ಫಿಶಲ್ಲೂ ಅಷ್ಟೇ ಒಮೆಗಾ 3 ತುಂಬಾ ಜಾಸ್ತಿ ಇರುತ್ತೆ. ಇದು ಕೂಡ ನಮ್ಮ ನರಗಳಿಗೆ ತುಂಬಾ ಒಳ್ಳೆಯದು. ಸೊ ವೆಜಿಟೇರಿಯನ್ ಆದರೆ ನೀವು ಈ ಥರ ಸೀಡ್ಸ್ ತೊಗೊಳ್ಳಿ, ನಾನ್ ವೆಜಿಟೇರಿಯನ್ ಆದರೆ ಫಿಶ್ ತೊಗೊಂಡ್ರೆ ಓಕೆ. ನೆಕ್ಸ್ಟು ಇನ್ನೊಂದು 2ನೇದು ಬಂದುಬಿಟ್ಟು ವಿಟಮಿನ್ B12 ರಿಚ್ ಇರುವಂತಹ ಫುಡ್ ತೊಗೊಳೋದು ತುಂಬಾ ಒಳ್ಳೆಯದು. ವಿಟಮಿನ್ B12 ಅಷ್ಟೇ ವೆಜಿಟೇರಿಯನ್ಸಿಗೆ ಅಷ್ಟು ತುಂಬ ಕಡಿಮೆ. ನಾವು ತಿನ್ನೋ ಆಹಾರದಲ್ಲಿ, ವೆಜಿಟೇರಿಯನ್ಸ್ ತಿನ್ನೋ ಆಹಾರದಲ್ಲಿ ವಿಟಮಿನ್ B12 ನಮಗೆ ಸಿಗೋದು ತುಂಬಾ ಕಡಿಮೆ. ನಾನ್ ವೆಜಿಟೇರಿಯನ್ ತಿನ್ನೋರಿಗೆ ಸಿಗುತ್ತೆ. ಈಗ ಫಿಶ್ ಎಲ್ಲ ತಿಂತಾರಲ್ಲ, ಸೊ ಅದರಲ್ಲಿ ವಿಟಮಿನ್ B12 ಇದ್ದೇ ಇರುತ್ತೆ. ಆದರೆ ವೆಜಿಟೇರಿಯನ್ ಆದರೆ ವಿಟಮಿನ್ B12 ಹಾಲಿನ ಉತ್ಪನ್ನಗಳು ಇದರಲ್ಲಿ ಜಾಸ್ತಿ ಸಿಗ್ತಾ ಹೋಗುತ್ತೆ. ಮತ್ತು ಕ್ಯಾರೆಟು ಮತ್ತು ಪಾಲಕ್ ಸೊಪ್ಪು ಈ ಥರದ್ರಲ್ಲೆಲ್ಲ ಜಾಸ್ತಿ ಸಿಗ್ತಾ ಹೋಗುತ್ತೆ. ಸೊ ಇದಕ್ಕೆ ಸಂಬಂಧಪಟ್ಟಂಗೆ ವಿಟಮಿನ್ B12 ರಿಚ್ ಇರುವಂತಹ ಫುಡ್ ಯಾವ್ಯಾವು ಅಂತಲೂ ನಾನು ಲಾಸ್ಟ್ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಸೊ ನಿಮಗೆ ವಿಟಮಿನ್ B12 ರಿಚ್ ಇರುವಂಥ ಫುಡ್ ಯಾವ್ಯಾವು ಅಂತ ಬೇಕಾದರೆ ನನ್ನ ಚಾನಲ್ನ ವಾಚ್ ಮಾಡಿ, ಅದರಲ್ಲಿ ಕಂಪ್ಲೀಟ್ ಮಾಹಿತಿ ಇದೆ. ಇವಾಗ ರಾಗಿ, ಜೋಳ ಇದರಲ್ಲೆಲ್ಲ ವಿಟಮಿನ್ B12 ಕನ್ವರ್ಟ್ ಆಗೋದಕ್ಕೆ ಈ ಥರ ಫುಡ್ಗಳೆಲ್ಲ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಸೊ ಇದಕ್ಕೆ ಸಂಬಂಧಪಟ್ಟಂಗೆ ಒಂದು ವಿಡಿಯೋ ಹಾಕಿದ್ದೀನಿ. ಸೊ ಮತ್ತೆ ಇದನ್ನು ಹೇಳಿದರೆ ಲೆಂತಿ ಆಗ್ತಾ ಹೋಗುತ್ತೆ ಈ ವಿಡಿಯೋ. ಹಾಗಾಗಿ ನೀವು ಆ ವಿಡಿಯೋ ವಿಟಮಿನ್ B12 ರಿಚ್ ಇರುವ ಫುಡ್ ಯಾವ್ಯಾವು ಅಂತ ನಿಮಗೆ ಏನಾದ್ರು ಇನ್ಫಾರ್ಮೇಷನ್ಸ್ ಬೇಕಂದರೆ ನನ್ನ ಚಾನಲ್ನ ವಾಚ್ ಮಾಡಿ. ಸೊ ಅದರಲ್ಲಿ ಇದೆ. ವಿಟಮಿನ್ B12 ಕೂಡ ನಮ್ಮ ನರಗಳ ಚೆನ್ನಾಗಿ ಕೆಲಸ ಮಾಡೋದಕ್ಕೆ ತುಂಬಾ ಅವಶ್ಯಕವಾಗಿರುತ್ತೆ. ನೆಕ್ಸ್ಟು 3ನೇದು ಬಂದುಬಿಟ್ಟು ವಿಟಮಿನ್ ಕೆ ಇರುವಂತಹ ಆಹಾರಗಳನ್ನು ನಾವು ತೊಗೊಬೇಕಾಗುತ್ತೆ. ವಿಟಮಿನ್ ಕೆ ಏನು ಮಾಡುತ್ತೆ ಅಂದರೆ ನರಗಳ ಪುನರುತ್ಪತ್ತಿ ಆಗಲು ಇದು ಬಹಳನೇ ಹೆಲ್ಪ್ ಮಾಡುತ್ತೆ. ಹಾಗಾಗಿ ವಿಟಮಿನ್ ಕೆ ರಿಚ್ ಇರುವಂತಹ ಫುಡ್ಡುಗಳನ್ನು ನಾವು ತಿನ್ನಬೇಕಾಗುತ್ತೆ. ಅವು ಯಾವ್ಯಾವು ಅಂತ ಹೇಳಿದರೆ, ಪಾಲಕ್ ಸೊಪ್ಪಾಗಿರ್ಬೋದು, ನುಗ್ಗೆ ಸೊಪ್ಪಾಗಿರ್ಬೋದು, ಸಬ್ಸೆ ಸೊಪ್ಪಾಗಿರ್ಬೋದು, ಅಥವಾ ಗ್ರೀನ್ ರಿಲೇಟೆಡ್ ತರಕಾರಿಗಳು, ಹಣ್ಣುಗಳು ಇವನ್ನೆಲ್ಲ ನಾವು ತಿಂತಾ ಬರೋದ್ರಿಂದ ನಮ್ಮ ನರಗಳು ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ. ಇವಾಗ ಪಾಲಕ್ ಸೊಪ್ಪಲ್ಲೂ ಅಷ್ಟೇ ವಿಟಮಿನ್ B ಕಾಂಪ್ಲೆಕ್ಸಲ್ಲಿ ಇರುವಷ್ಟು ವಿಟಮಿನ್ ಪಾಲಕ್ ಸೊಪ್ಪಿನಲ್ಲಿ ಇರುತ್ತೆ. ಇದು ನರಗಳಿಗೂ ಅಷ್ಟೇ ಭಾಳ ಒಳ್ಳೆಯದು. ಫೋಲಿಕ್ ಆಸಿಡ್ ಇರುತ್ತೆ, ಮೆಗ್ನೀಷಿಯಮ್ ಇರುತ್ತೆ, ಆಂಟಿ ಆಕ್ಸಿಡ್ ಇರುತ್ತೆ. ಇದು ನರಗಳಿಗೆ ಭಾಳ ಒಳ್ಳೆಯದು. ಹಾಗೆ ನುಗ್ಗೆ ಸೊಪ್ಪಾಗಿರ್ಬೋದು, ನುಗ್ಗೆ ಸೊಪ್ಪು ಅಷ್ಟೇ ವಿಟಮಿನ್ B ಕಾಂಪ್ಲೆಕ್ಸು, ವಿಟಮಿನ್ C, ಐರನ್ನು, ಕ್ಯಾಲ್ಶಿಯಮ್ಮು ನುಗ್ಗೆ ಸೊಪ್ಪಿನಲ್ಲಿ ಇದೆ. ಇದು ನರಗಳ ಚೇತರಿಕೆ ಆಗಲು ಇದು ತುಂಬಾ ಹೆಲ್ಪ್ ಮಾಡುತ್ತೆ. ವೀಕ್ಲಿ 2 ಟೈಮ್ಸ್ ನಾವು ನುಗ್ಗೆ ಸೊಪ್ಪು ಯೂಸ್ ಮಾಡೋದ್ರಿಂದ ತುಂಬಾ ಒಳ್ಳೆಯದು. ಸೊ ಇದಿಷ್ಟು ಬಂದುಬಿಟ್ಟು ವಿಟಮಿನ್ ಕೆ ಇರುವಂತಹ ಆಹಾರಗಳು. ಇವಾಗ ನುಗ್ಗೆ ಸೊಪ್ಪು, ಪಾಲಕ್ ಸೊಪ್ಪು, ಸಬ್ಬಸಿಗೆ ಸೊಪ್ಪು ಇವನ್ನೆಲ್ಲ ನಾವು ಯೂಸ್ ಮಾಡೋದ್ರಿಂದ ನಮಗೆ ವಿಟಮಿನ್ ಕೆ ಸಿಗುತ್ತೆ. ಸೊ ಅದು ಕೂಡ ನಮ್ಮ ನರಗಳಿಗೆ ತುಂಬಾ ಒಳ್ಳೆಯದು. ನೆಕ್ಸ್ಟು ವಿಟಮಿನ್ C ರಿಚ್ ಇರುವಂತಹ ಫುಡ್ಡನ್ನು ನಾವು ತೊಗೊಬೇಕಾಗುತ್ತೆ. ವಿಟಮಿನ್ C ರಿಚ್ ಇರೋ ಫುಡ್ಡು ಅಷ್ಟೇ ಸೀಬೆಹಣ್ಣು, ಅಂದರೆ ಪೇರಳೆ ಹಣ್ಣಲ್ಲಿ ಜಾಸ್ತಿ ವಿಟಮಿನ್ C ಇದೆ. ಮತ್ತು ಕಿತ್ತಳೆ ಹಣ್ಣು ತಿನ್ನೋದ್ರಿಂದನೂ ಅಷ್ಟೇ ವಿಟಮಿನ್ C ಜಾಸ್ತಿ ಸಿಗ್ತಾ ಹೋಗುತ್ತೆ. ಮತ್ತು ನಿಂಬೆಹಣ್ಣಿನ ಜ್ಯೂಸು ಈ ಥರ ಎಲ್ಲ ನಿಂಬೆಹಣ್ಣು ಯೂಸ್ ಮಾಡ್ಬೋದು. ಜ್ಯೂಸ್ ಮಾಡ್ಕೊಂಡ್ಬಿಟ್ಟು ಬೆಟರ್ ಅಂದರೆ ಪೇರಳೆ ಹಣ್ಣು ಯೂಸ್ ಮಾಡಿ. ನನ್ನ ವಿಡಿಯೋದಲ್ಲಿ ನಾನು ಹೇಳಿದ್ದೀನಿ ಪೇರಳೆ ಹಣ್ಣು ಎಷ್ಟು ಒಳ್ಳೆಯದು ಅಂತ. ಸೊ ಪೇರಳೆ ಹಣ್ಣು ತಿನ್ನೋದ್ರಿಂದ ನಮಗೆ ತುಂಬಾ ಒಳ್ಳೆಯದು. ಸೊ ಇದಿಷ್ಟನ್ನು ನಾವು ಯೂಸ್ ಮಾಡ್ಬೋದು. ಇದ್ರನ್ನ ಬಿಟ್ಟು ಮತ್ತು ನಾವು ಇನ್ನೂ ಏನೇನು ತೊಗೊಬೇಕಾಗುತ್ತೆ ನಮ್ಮ ನರಗಳು ಚೆನ್ನಾಗಿರಬೇಕು ಅಂತ ಹೇಳೋದಾದರೆ, ಬಾಳೆಹಣ್ಣು ತಿನ್ನಬೇಕು. ಏಕೆಂದರೆ ಬಾಳೆಹಣ್ಣಲ್ಲಿ ಪೊಟ್ಯಾಷಿಯಮ್ ಇದೆ, ವಿಟಮಿನ್ B6 ಇದೆ.
ಆಮೇಲೆ ಇದು ನರಕೋಶಗಳಿಗೆ ಇದು ಬಹಳ ಒಳ್ಳೆಯದು. ಮತ್ತು 1-2 ನಾವು ಬಾಳೆಹಣ್ಣು ತಿಂತಾ ಬರೋದ್ರಿಂದ ನಮ್ಮ ನರಗಳ ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ. ಇದ್ರ ಜೊತೆಗೆ ಸಿರಿಧಾನ್ಯಗಳನ್ನ ನಾವು ತೊಗೊಬೇಕಾಗುತ್ತೆ. ಸಿರಿಧಾನ್ಯಗಳು ಬ್ಲಡ್ ಶುಗರ್ ಹೆಚ್ಚಾಗ್ದಂಗೆ ನಮ್ಮ ನರಗಳು ಡ್ಯಾಮೇಜ್ ಆಗದೇ ಇರೋಂಗೆ ಇದು ತಡೆಗಟ್ಟುತ್ತೆ. ಹಾಗೆ ಸಿರಿಧಾನ್ಯಗಳ ಬಳಕೆ ನಾವು ಮಾಡೋದ್ರಿಂದ ಜಾಸ್ತಿ ಶುಗರ್ ಕಂಟೆಂಟ್ ಸಿರಿಧಾನ್ಯಗಳಲ್ಲಿ ಇರೋದಿಲ್ಲ. ಇದು ನರಗಳ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ಲೈಕ್ ಸಿರಿಧಾನ್ಯಗಳು ಹೇಳ್ಬೇಕಂದ್ರೆ ರಾಗಿ, ಜೋಳ ಈ ಥರ ನಾವು ಜಾಸ್ತಿ ಯೂಸ್ ಮಾಡೋದು ತುಂಬಾ ಒಳ್ಳೆಯದು ನಮ್ಮ ಆರೋಗ್ಯಕ್ಕೆ. ಇದ್ರ ಜೊತೆಗೆ ನಾವು ಅರಿಶಿಣನ ಯೂಸ್ ಮಾಡಬೇಕು. ನರಗಳಲ್ಲಿ ಒತ್ತಡ ಜಾಸ್ತಿ ಆದಾಗ ಊತ ಆಗುತ್ತೆ, ಅದು ಕಡಿಮೆ ಮಾಡೋದ್ರಲ್ಲಿ ಅರಿಶಿಣ ತುಂಬ ಒಳ್ಳೆ ಕೆಲಸ ಮಾಡುತ್ತೆ. ಹಾಗೆ ಅರಿಶಿಣ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ರಕ್ತ ಸಂಚಾರ ಆಗಲು ಇದು ತುಂಬಾ ಹೆಲ್ಪ್ ಮಾಡುತ್ತೆ. ಮತ್ತು ಅರಿಶಿಣ ಒಂದು ಲೋಟ ಹಾಲಿಗೆ ಅರಿಶಿಣ ಹಾಕೊಂಡು ಕುಡಿಯೋದ್ರಿಂದ ಮೆಮೊರಿ ಪವರು ಸಹ ಇನ್ಕ್ರೀಸ್ ಆಗುತ್ತೆ. ಹಾಗೆ ನಮ್ಮ ದೇಹದ ಆರೋಗ್ಯಕ್ಕೆ ನರಗಳಿಗೂ ಕೂಡ ಇದು ತುಂಬಾ ಒಳ್ಳೆಯ ಒಂದು ಸಹಾಯವನ್ನು ಮಾಡುತ್ತೆ. ಸೊ ಇದಿಷ್ಟನ್ನು ನಾವು ಯೂಸ್ ಮಾಡೋದ್ರಿಂದ ನಮ್ಮ ನರಗಳಿಗೂ ಚೆನ್ನಾಗಿರುತ್ತೆ. ನರಗಳಲ್ಲಿ ಯಾವುದೇ ಥರ ಪ್ರಾಬ್ಲಮ್ ಆಗಲ್ಲ. ಲೈಕ್ ಕಾಲು ನೋವು, ಸೊಂಟ ನೋವು, ಕೈ ಕಾಲಲ್ಲಿ ಜವಿ ಹಿಡಿಯೋದು, ಕೈಕಾಲು ಮರಗಟ್ಟುವುದು, ಮತ್ತು ಕೈಗಳೆಲ್ಲ ನರಗಳ ಸೆಳೆತ ಆಗೋದು, ಕಾಲಲ್ಲಿ ಉರಿ ಬರೋದು, ಕೈಯಲ್ಲಿ ಉರಿ ಬರೋದು, ಈ ಥರ ಪ್ರಾಬ್ಲಮ್ಸ್ ಯಾವುದೂ ಆಗೋದಿಲ್ಲ. ಸೊ ನಮ್ಮ ನರಗಳ ಆರೋಗ್ಯ ಚೆನ್ನಾಗಿರಬೇಕು ಅಂದರೆ ನಾವು ಕಂಪಲ್ಸರಿಯಾಗಿ ಇಷ್ಟನ್ನು ಸಹ ನಾವು ತಿನ್ನಬೇಕಾಗುತ್ತೆ. ಇದಿಷ್ಟು ತಿನ್ನೋದ್ರಿಂದ ನಮ್ಮ ದೇಹಕ್ಕೆ ಒಂದು ಒಳ್ಳೆಯ ವಿಟಮಿನ್ ಸಿಗುತ್ತೆ. ಅದ್ರ ಜೊತೆಗೆ ನಮ್ಮ ನರಗಳು ಸಹ ಚೆನ್ನಾಗಿರುತ್ತೆ, ನರಗಳ ದೌರ್ಬಲ್ಯ ಆಗೋದಿಲ್ಲ. ಸೊ ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು. ಐ ಹೋಪ್ ಇವತ್ತಿನ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇವತ್ತಿನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಒಂದು ಒಳ್ಳೊಳ್ಳೆ ವೀಡಿಯೋಸ್ಗೋಸ್ಕರ ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಗೈಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್.